ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿಯ 1ನೇ ಭಾಗ. ಇದರಲ್ಲಿ 3ನೇ ಅಧ್ಯಾಯ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇದರಲ್ಲಿ 3.3ರಲ್ಲಿ 4ನೇ ಲೆಕ್ಕವನ್ನ ನೋಡೋಣ. ಇಲ್ಲಿ ರೂಪಾಯಿ 2000 ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋಗಲು ಅವಳು ನಗದು ಗುಮಾಸ್ತರಲ್ಲಿ 50 ರೂಪಾಯಿ ಮತ್ತು 100 ರೂಪಾಯಿ ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದಳು. ಮೀನಾಳಿಗೆ ಒಟ್ಟು 25 ನೋಟುಗಳು ದೊರೆತವು. ರೂಪಾಯಿ 50 ಮತ್ತು ರೂಪಾಯಿ 100 ಎಷ್ಟೆಷ್ಟು ನೋಟುಗಳನ್ನು ಅವಳು ಪಡೆದಳು ಎಂಬುದನ್ನು ಕಂಡುಹಿಡಿಯಿರಿ. ಅಲ್ಲೇ ಮೀನಾ ಬ್ಯಾಂಕಿಗೆ ಹೋಗಿದ್ರಂತ 2000 ರೂಪಾಯಿ ವಿಡ್ರಾ ಮಾಡ್ಕೊಳಕ್. ಇಲ್ಲಿ ನಗದು ಗುಮಾಸ್ತರಲ್ಲಿ ಅಂದ್ರೆ ಕ್ಯಾಶಿಯರ್ ಕಡೆ ಹೋಗಿ ಆಕೆ ಕೇಳ್ಕೊಂತಾಳ, ಏನಂತ, 50 ಮತ್ತು 100 ನೋಟುಗಳನ್ನು ಮಾತ್ರ ಕೊಡ್ರಿ, 50 ಮತ್ತು 100 ನೋಟುಗಳು ಮಾತ್ರ ಕೊಡ್ರಿ ಅಂತಂದಾಗ ಅವ ಕ್ಯಾಶಿಯರ್ ಕೊಡ್ತಾನ. ಕೊಟ್ಟಾಗ ಅವು ಎಷ್ಟು ನೋಟುಗಳು ಇರ್ತಾವ? ಟೋಟಲ್ 25 ನೋಟುಗಳು ಇರ್ತಾವ. 25 ನೋಟುಗಳು ಸೇರಿ 2000 ರೂಪಾಯಿ ಆಗಿತ್ತು. ಹಂಗಾದ್ರೆ ಅದ್ರೊಳಗ 50 ನೋಟುಗಳು ಎಷ್ಟದಾವ, 100 ನೋಟುಗಳು ಎಷ್ಟದಾವ ಅಂತೇಳಿ ಕೇಳ್ಯಾರ. ಅರ್ಥ ಆಯ್ತಲ್ಲ ಕ್ವಶನ್? ಈಗ 50 ಮತ್ತು 100 ಅದಾವ ಅಂದ್ರ ಎಕ್ಸ್ ಅಂತ ತಗೊಂಡು, ಯಾವ್ದು ರೂಪಾಯಿ 50 ನೋಟು, 50 ನೋಟು ಇಸ್ ಈಕ್ವಲ್ ಟು ಎಕ್ಸ್ ಅನ್ನೋಣ. ರೂಪಾಯಿ 100 ನೋಟು ಅದನ್ನ ವಾಯ್ ಅನ್ನೋಣ. ಈಗ 50 ಮತ್ತು 100 ಸೇರಿ ಎಷ್ಟು ರೂಪಾಯಿ, ಎಷ್ಟು ನೋಟುಗಳು ಸಿಕ್ಕವಂತ ಆಕೆಗೆ? 25 ನೋಟುಗಳು. ನೋಟುಗಳ ಸಂಖ್ಯೆ 25. ಇದು ಸಮೀಕರಣ 1. ಈಗ 50 ಎಷ್ಟದಾವ ಗೊತ್ತಿಲ್ಲ ಅಂದ್ರೆ ಎಕ್ಸ್, 100 ಎಷ್ಟದಾವ ಗೊತ್ತಿಲ್ಲ ಅಂದ್ರೆ ವಾಯ್. ಈಗ ಒಟ್ಟು ಆಕೆ ಎಷ್ಟು ವಿಡ್ರಾ ಮಾಡಿದಳು? 2000. ಅರ್ಥ ಆಯ್ತಾ? ಇದನ್ನ ಸಮೀಕರಣ 2 ಅನ್ನೋಣ. ಇದನ್ನ ಸ್ವಲ್ಪ ಸಂಕ್ಷೇಪಿಸಬಹುದು. ಹೆಂಗ? ಸಮೀಕರಣ 2ಕ್ಕೆ 50ರಿಂದ ಭಾಗಿಸಿ ಸ್ವಲ್ಪ ಸಾಂದ್ ಆಗ್ತದೆ. ಅಂದ್ರೆ 50x/50 ಪ್ಲಸ್ 100y/50 ಇಸ್ ಈಕ್ವಲ್ ಟು 2000/50. ಈಗ 50 ಹೋಯ್ತು, 51 52 100, ಈ 0 ಹೋಯ್ತು, 5 5 4 20 ಅಂದ್ರೆ 40. ಅಂದ್ರೆ ಈಗ x ಪ್ಲಸ್ 2y ಇಸ್ ಈಕ್ವಲ್ ಟು 40. ಇದು ನಿಮಗೆ ಬೇಕಾಗಿರೋ ಸಮೀಕರಣ. ಈಗ ನೀವೇನೇನ್ ನೋಡ್ಕೋಬೇಕಂತಂದ್ರೆ ಸಮೀಕರಣ 1 ಮತ್ತು 3 ಮಾತ್ರ ನೋಡ್ರಿ. ಇದ್ರೊಳಗ ಎಕ್ಸ್ ನ ಸಹಗುಣಕ ನೋಡ್ರಿ. ಎಕ್ಸ್ ನ ಸಹಗುಣಕ ಇಲ್ಲಿ ಒಂದೈತಿ, ಇಲ್ಲಿ ಒಂದೈತಿ. ಹಂಗಾಗಿ ಇದನ್ನ ನಾವು ಏನ್ ಮಾಡ್ಬೋದು? ಇದು ಪ್ಲಸ್ ಐತಿ, ಅದು ಪ್ಲಸ್ ಐತಿ. ಇನ್ನೇನ್ ಮಾಡ್ಬೋದು? ನಾವು ಕಳೆಯಬಹುದು. ಯಾವ್ದ್ರಾಗ ಯಾವ್ದು ಕಳೀತೀರಿ? ಸಮೀಕರಣ 3ರಿಂದ ಸಮೀಕರಣ 3ರಲ್ಲಿ ಏನ್ ಕಳಿಬೇಕು? ಸಮೀಕರಣ 1 ಕಳೆಯಿರಿ. ಆಯ್ತಾ? ಈಗ ನೋಡ್ರಿ, ಸಮೀಕರಣ 3ರಲ್ಲಿ ಅಂತಂದ್ರ 3ನೇ ಸಮೀಕರಣ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 40. 1 ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 25. ಈಗ ಮೈನಸ್ ಮಾಡ್ರಿ. ಪ್ಲಸ್ ಎಕ್ಸ್ ಐತಿ, ಮೈನಸ್ ಎಕ್ಸ್ ಆಯ್ತು, ಪ್ಲಸ್ ವೈ ಐತಿ, ಮೈನಸ್ ವೈ ಆಯ್ತು, ಪ್ಲಸ್ 25 ಐತಿ, ಮೈನಸ್ 25 ಆಯ್ತು. ಈಗ ಎಕ್ಸ್ ಹೋಯ್ತು, ಆಮೇಲೆ 2y ವಾಯ್ ಹೋದ್ರೆ ವಾಯ್ ಉಳಿತು, ಆಮೇಲೆ 40 25 ಹೋದ್ರೆ 15 ಉಳಿತು. ಹೌದಾ? ಈಗ ಏನ್ ಮಾಡ್ರಿ? ವಾಯ್ನ ಬೆಲೆಯನ್ನು ಸಮೀಕರಣ ಯಾವ್ದ್ರ ಹಾಕ್ತಿರಿ? 1 ಹಾಕ್ರಿ. ಸಮೀಕರಣ 1ರಲ್ಲಿ ಹಾಕಿ. ಅವಾಗ ಏನಾಗ್ತತಿ?
ಎಕ್ಸ್ ಪ್ಲಸ್ ವಾಯ್ ಅಂತಂದ್ರೆ 15 ಇಸ್ ಈಕ್ವಲ್ ಟು 25. ಎಕ್ಸ್ ಇಸ್ ಈಕ್ವಲ್ ಟು ಈ 15 ಈ ಕಡೆ ಬಂದ್ರ 25 ಮೈನಸ್ 15. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಅವಾಗ 10 ಆಯ್ತಾ. ಅಂದ್ರೆ ಈಗ ನೀವು ನೋಡ್ಕೊಡ್ರಿ ಇಲ್ಲಿ ಏನೈತಿ 50ರ ನೋಟುಗಳು. 50ರ ನೋಟುಗಳಿಗೆ ನೀವೇನಂದ್ರಿ ಎಕ್ಸ್ ಅಂದರಿ. ಅಂದ್ರೆ 10 ಅದಾವ. 50 ಎಷ್ಟು ಅದಾವ? 50ರ ನೋಟುಗಳು ಎಷ್ಟು ಅದಾವ? 10. ಆಮೇಲೆ 100ರ ನೋಟ್ ಎಷ್ಟು ಅದಾವ? 15. ಕರೆಕ್ಟಾ? ಇಲ್ಲಿ ನೋಡ್ರಿ 15 ಅದಾವ ಅಂದ್ರೆ 100 ಅವ ಎಷ್ಟಾಯ್ತು? 1500 ಆಯ್ತು. ಕರೆಕ್ಟಾ? 1500 ಆಯ್ತು. ಆಮೇಲೆ ಈ 50ರ ನೋಟ್ 10 ಅಂತಂದ್ರೆ 500 ರೂಪಾಯಿ. 1500 ಪ್ಲಸ್ 500 ಎಷ್ಟಾಯ್ತು? 2000 ರೂಪಾಯಿ. ಕರೆಕ್ಟ್ ಆಯ್ತಾ? ಇದು ಆಮೇಲೆ ಲಾಸ್ಟ್ ಒನ್ 5ನೇದು ಹೋದ್ರೆ ಇದನ್ನ ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ. ಆ ಬಳಿಕ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ. ಪುಸ್ತಕವನ್ನು 7 ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ 27 ರೂಪಾಯಿ ಪಾವತಿಸಿದರೆ, ಪುಸ್ತಕವನ್ನು 5 ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಸಿ 21 ರೂಪಾಯಿಯನ್ನು ಪಾವತಿಸಿದಳು. ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟ. ಈಗ ಫಿಕ್ಸ್ಡ್ ಚಾರ್ಜ್ ಇರ್ತೈತಿ ಮತ್ತೆ ಅಡಿಷನಲ್ ಚಾರ್ಜ್ ಇರ್ತೈತಿ. ಫಿಕ್ಸ್ಡ್ ಚಾರ್ಜ್ ಅಂದ್ರೆ ನಿಗದಿತ. ಈಗ ಎಷ್ಟು 3 ದಿವಸ ತನಕ ಯಾವುದೇ ಚಾರ್ಜ್ ಇರಂಗಿಲ್ಲ ಆಯ್ತಾ. ಅಂದ್ರೆ ಒಂದೇ ಚಾರ್ಜ್ ಇರೋದು. ಅದ್ರ ಮ್ಯಾಲ ನೀವೇನ್ರ ಬುಕ್ ಇಟ್ಕೊಂಡ್ರಿ ಅಂತಂದ್ರ ಪ್ರತಿಯೊಂದು ದಿನಕ್ಕೂ ಇಷ್ಟು ಚಾರ್ಜ್ ಅಂತ ಕೊಡ್ಬೇಕಾಗ್ತದೆ ನಿಮ್ಗೆ. ಹೌದಾ? ಅಂದ್ರೆ ಇಲ್ಲಿ ನೋಡ್ರಿ ಸರಿತಾ ಹೌದಾ ಎಷ್ಟು ದಿವಸ ಇಟ್ಕೊಂಡಿರೋ ಅಂತಕ್ಕೆ ಪುಸ್ತಕವನ್ನು 7 ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಳು. ನಿಗದಿತ ಶುಲ್ಕನ ನಿಗದಿತ ಶುಲ್ಕ ಕರೆಕ್ಟ್. ನಿಗದಿತ ಶುಲ್ಕ ಪ್ಲಸ್ ಹೆಚ್ಚುವರಿ ಶುಲ್ಕ. ಹೆಚ್ಚುವರಿ ಶುಲ್ಕ ಸೇರಿಸಿ ಕೊಡಬೇಕು. ಹೌದಲ್ಲ? ಈಗ ನಿಗದಿತ ಶುಲ್ಕ ಅಂತಂದ್ರೆ ನಾವು ಎಕ್ಸ್ ಅಂತ ತಗೋಣ. ಆಮೇಲೆ ಹೆಚ್ಚುವರಿ ಶುಲ್ಕ ವಾಯ್ ಅಂತ ತಗೊಳ್ಳೋಣ. ನಿಗದಿತ ಶುಲ್ಕ ಎಕ್ಸ್ ಅಂತ ತಗೊಳ್ಳೋಣ. ಹೆಚ್ಚುವರಿ ಶುಲ್ಕ ವಾಯ್ ಅಂತ ತಗೋಣ. ಈಗ ನಿಗದಿತ ಶುಲ್ಕ ಎಷ್ಟು ದಿನಗಳ ತನಕ ಒಂದೇ ರೇಟ್ ಇರ್ತದೆ? ನಿಗದಿತ ಶುಲ್ಕ ಇರುತ್ತೆ 3. ಹೌದಾ? ಸೊ 3 ದಿವಸ ತನಕ ಅಂತಂದ್ರೆ ಈಗ ನಮ್ದು ಇಕ್ವೇಶನ್ ಏನಾಗುತ್ತೆ? ಎಕ್ಸ್ ಪ್ಲಸ್ 7 ದಿವಸ ತನಕ ಇಟ್ಕೊಂಡ್ರ ಕರೆಕ್ಟಾ? 7 ದಿವಸ ತನಕ ಇಟ್ಕೊಂಡ್ರೆ 3 ದಿವಸ ಮೈನಸ್ ಮಾಡ್ಕೋಬೇಕು ಅದ್ರೊಳಗ. ಅವಾಗ 27 ರೂಪಾಯಿ ಕಟ್ಟ್ಯಾವ. ಈ ತರ ಲೆಕ್ಕ ನೋಡ್ರಿ. ಏನ್ ತಿಳಿತಿಲ್ಲ ನಿಮ್ಗ? ನಿಗದಿತ ಶುಲ್ಕ ಎಕ್ಸ್ ಅಂತ ತಗೊಂಡಿವಿ. ಅದರೊಳಗ ಹೆಚ್ಚುವರಿ ಶುಲ್ಕವನ್ನ ಇದ್ ಮಾಡ್ಕೋಬೇಕು. ಅಂದ್ರೆ 3 ದಿವಸಕ್ಕ ಒಂದೇ ತರ ಇರ್ತೈತಿ, ಅದ ನಿಗದಿತ ಶುಲ್ಕ ಆತ. ಅದ್ರ ಮೇಲೆ ಅಡಿಷನಲ್ ಅಂದ್ರೆ ಎಕ್ಸ್ಟ್ರಾ ಎಷ್ಟು ದಿವಸ ಇಟ್ಕೋತಾರ? 7 ಮೈನಸ್ 3 ಮಾಡ್ಕೋಬೇಕು. 7 ಮೈನಸ್ 3 ಮಾಡ್ಕೋಬೇಕು. ಅವಾಗ ಎಷ್ಟು ಕಟ್ಟಿದ್ರು? ಹಂಗಾರೆ 27 ರೂಪಾಯಿ ಕಟ್ಟಿದ್ರು. ಅಂದ್ರ ಎಕ್ಸ್ ಪ್ಲಸ್ 4 ವಾಯ್ ಇಸ್ ಈಕ್ವಲ್ ಟು 27. ಅರ್ಥ ಆಯ್ತಾ? ಇದಕ್ಕೆ ಸಮೀಕರಣ 1 ಅನ್ನೋಣ. ಈಗ ಇದು ಸರಿತಾ ಕೇಸ್. ಯಾವ್ದಿದು? ಸರಿತಾ. ಇನ್ನೊಬ್ರು ಯಾರು? ಸೂಸಿ 5 ದಿನಗಳ ಕಾಲ ಇರಿಸಿಕೊಂಡಿದ್ದಕ್ಕಾಗಿ 21 ರೂಪಾಯಿ ಪಾವತಿಸಿದಳು ಅಂತ. ಸೂಸಿ 5 ದಿನಗಳ ಕಾಲ ಅಂದ್ರೆ ಫಿಕ್ಸ್ಡ್ ಚಾರ್ಜ್ 5 ದಿವಸ ಅಂತಂದ್ರೆ
ನೀವು 3 ದಿವಸ ತನಕ ಅಲೋ ಐತಲ್ಲೇ ಹೌದಲ್ಲ. ಹಂಗಾರ ಈಕಿ 21 ರೂಪಾಯಿ ಕಟ್ಟ್ಯಾಳಂತ. ಅಂದ್ರೆ ಎಕ್ಸ್ ಪ್ಲಸ್ 5 3 ತೆಗೆದ್ರ 2y ಇಸ್ ಈಕ್ವಲ್ ಟು 21. ಇದು ಸಮೀಕರಣ 2 ಅಂತ ಅನ್ಕೋಣ. ಈಗ ನೋಡ್ರಿ, ಈ ಸಮೀಕರಣ 1 ಮತ್ತು 2 ಎಕ್ಸ್ ನ ಸಹಗುಣಕ ಒಂದೇ ಐತಿ. ಅದಕ್ಕಾಗಿ ನೀವು ಇಲ್ಲೇನು ಮಲ್ಟಿಪ್ಲೈ ಮಾಡೋದೇ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ರಿ, ಸಮೀಕರಣ 2 ಸಮೀಕರಣ 1ಕ್ಕೆ ಸೇರಿಸಿ ಕೂಡಿಸಿದಾಗ ಏನೈತಿಲ್ಲ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 21. ಆಮೇಲೆ ಎಕ್ಸ್ ಪ್ಲಸ್ 4y ಇಸ್ ಈಕ್ವಲ್ ಟು 27. ಇದನ್ನ ಇಲ್ಲ, ಇಲ್ಲಿ ಕಳೆಯಿರಿ, ಕೂಡಿಸೋದಲ್ಲ ಕಳೆಯಿರಿ. ಸಮೀಕರಣ 2ರಲ್ಲಿ ಇಲ್ಲ, ಸಮೀಕರಣ 2ರಲ್ಲಿ ಓಕೆ. ಸಮೀಕರಣ 2ರಲ್ಲಿ ಸಮೀಕರಣ 1 ಕಳೆಯಿರಿ ಅಂದಾಗ ಮಾತ್ರ ಬರ್ಬೇಕು ಹೌದಲ್ಲ. ಸಮೀಕರಣ 2 ಅಂತಂದ್ರ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 21. 1 ಅಂತಂದ್ರೆ ಎಕ್ಸ್ ಪ್ಲಸ್ 2ರಲ್ಲಿ ಕಳಿತೀರೇನ, 1 ಕಳೆದು ಬಿಡ್ರಿ. 1ರಲ್ಲಿ 2 ಕಳೆಯಿರಿ. ಸಮೀಕರಣ 1ರಲ್ಲಿ 2 ಕಳೆಯಿರಿ. 1ರಲ್ಲಿ ಅಂತಂದ್ರ ಎಕ್ಸ್ ಪ್ಲಸ್ 4y ಇಸ್ ಈಕ್ವಲ್ ಟು 27. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 21. ಇದು ಮೈನಸ್, ಇದು ಮೈನಸ್, ಇದು ಮೈನಸ್. ಈಗ ಎಕ್ಸ್ ಎಕ್ಸ್ ಹೋಯ್ತು, 4 2 ಕಳೆದ್ರ 2y ಇಸ್ ಈಕ್ವಲ್ ಟು 27 21 ತೆಗೆದ್ರೆ ಎಷ್ಟಾಯ್ತು, 6 ಉಳಿತಾ. ಈಗ y ಇಸ್ ಈಕ್ವಲ್ ಟು ಎಷ್ಟಾಯ್ತು ಹಂಗಾರ, y ಇಸ್ ಈಕ್ವಲ್ ಟು 2 1 2 3 6 ಅಂದ್ರೆ 3. y ಎಷ್ಟು ಬಂತು, 3 ಬಂತು. ಇದನ್ನ ಏನ್ ಮಾಡ್ರಿ, ಇಲ್ಲಿ y ನ ಬೆಲೆಯನ್ನು ಸಮೀಕರಣ ಯಾವ್ದ್ರಾಗ ಹಾಕ್ತೀರಿ, 2ರಾಗ ಹಾಕಿ. 2ರಲ್ಲಿ ಹಾಕಿ ಅಂದ್ರೆ ಎಕ್ಸ್ ಪ್ಲಸ್ 2 y ಅಂದ್ರೆ 3 ಇಸ್ ಈಕ್ವಲ್ ಟು 21. ಎಕ್ಸ್ ಪ್ಲಸ್ 2 3 6 ಇಸ್ ಈಕ್ವಲ್ ಟು 21. ಇದನ್ನ ಈ ಕಡೆ ತಗೊಂಡು ಹೋಗ್ರಿ. ಎಕ್ಸ್ ಇಸ್ ಈಕ್ವಲ್ ಟು 21ರಾಗ 6 ತೆಗೆದ್ರೆ ಎಷ್ಟು ಹೋಯ್ತು, 15. ಅಂದ್ರೆ ಇದು ನಿಗದಿತ ಶುಲ್ಕ ಆಗಲ್ಲ, 15 ರೂಪಾಯಿ ಇದೇನು ನಿಗದಿತ ಶುಲ್ಕ. ನಿಗದಿತ ಶುಲ್ಕ. ಆಮೇಲೆ y ಇದೇನು ಹೆಚ್ಚುವರಿ ಶುಲ್ಕ. ಹೆಚ್ಚುವರಿ ಶುಲ್ಕ ಅರ್ಥ ಆಯ್ತಾ? ಈಜಿ ಐತಿ, ತಿಳ್ಕೊಟ್ರು ಸರಿಯಾಗಿಲ್ಲ. ಇಲ್ಲಿ ಏನ್ ತಿಳ್ಕೊಬೇಕಾಗಿದ್ದು ಅಂತಂದ್ರೆ, ನಿಗದಿತ ಶುಲ್ಕ ಎಕ್ಸ್ ಮತ್ತೆ ಹೆಚ್ಚುವರಿ ಶುಲ್ಕ y ಅಂತ ತಗೋತೀವಿ. ಆದ್ರೆ ಇಲ್ಲಿ 3 ದಿವಸ ತನಕ ನಿಗದಿತ ಶುಲ್ಕ ಇರೋದ್ರಿಂದ ಇಲ್ಲಿ 7ರಾಗ -3 ಮಾಡ್ಕೋಬೇಕು, ಅವಾಗ ಮಾತ್ರ ಹೆಚ್ಚುವರಿ ಶುಲ್ಕ ಬರುತ್ತೆ. ಇಲ್ಲಿ ಕೂಡ ಸುಸಿ 5 ದಿವಸ ಇಟ್ಕೊಂತಾವಂದ್ರ 3 ದಿವಸಕ್ಕೆ ಎಕ್ಸ್ಟ್ರಾ ಇಟ್ಕೊಂಡ್ಲು, 2 ದಿವಸ ಎಕ್ಸ್ಟ್ರಾ ಇಟ್ಕೊಂಡ್ಲು, ಅದಕ್ಕಾಗಿ 2y ಬರ್ತೈತಿ. ಅರ್ಥ ಆಯ್ತಾ?